ಪ್ರತಿದಿನ ಹುಟ್ಟುವ ಸೂರ್ಯ, ದೇವಾಲಯದ ಘಂಟಾನಾದ, ನಗೆಸೂಸುವ ಹೂವು, ಎದೆಯ ಭಾವಗಳಂತೆ ಜುಳುಜುಳು ಹರಿಯುವ ನದಿ, ಬಾಣಸಿಗನೊಬ್ಬ ಭಾವಿಸಿ ಆಸ್ವಾದಿಸಿ ಮಾಡಿದ ಅಡುಗೆ, ತಲೆ ಕೆಡಿಸಿಕೊಂಡು ಕಂಡುಹಿಡಿದ ತಂತ್ರಜ್ಞಾನ, ಚಂದನೆಯ ಸಿನಿಮಾ, ಮೆಚ್ಚುಗೆ ಮೂಡುವ ಪುಸ್ತಕ, ಎಲ್ಲಿಂದಲೋ ಉಂಟಾಗುವ ಗೆಳೆತನ, ಬಾಂಧವ್ಯ, ಈ ಎಲ್ಲವೂ ಈ ಜಗತ್ತಿನ ನಮ್ಮ ಪರಿಧಿಗೆ ಬರುವ ಎಲ್ಲವೂ ನಮಗಾಗಿಯೇ, ನಮ್ಮ ಆನಂದಕ್ಕಾಗಿಯೇ, ನಮ್ಮ ಅನುಭವ ಮತ್ತು ಅನುಕೂಲಕ್ಕಾಗಿಯೇ ಉಂಟಾಗಿವೆ ಅಂತ ನೀವು ಭಾವಿಸುವುದಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ಕೂಡ ನಿಮಗಾಗಿಯೇ ಮಾಡಿದ್ದು, ನಿಮಗಾಗಿಯೇ ನೀಡಿದ್ದು. ಕನಸು ಕಾಣಕ್ಕೂ ಒಂದು ಯೋಗ್ಯತೆ ಬೇಕು, ಹಾಗಂತ ಹಿರಿಯರು ಅಂತಾರೆ. ಈ ಯೋಗ್ಯತೆ ಏನು ಗೊತ್ತಾ? ಯೋಗ್ಯತೆ ಅಂತಕ್ಕಂಥದ್ದು ಒಂದು ನಿರ್ಧಾರ. ಆ ನಿರ್ಧಾರದಿಂದ ನಮಗೆ ಯೋಗ್ಯತೆ ಬರುತ್ತೆ. ಆ ನಿರ್ಧಾರದಿಂದ ನೀವು ನಿಮ್ಮ ಜೀವನದಲ್ಲಿ ಹೀರೋ ಆಗಬಲ್ರಿ. ಪ್ರತಿಯೊಂದು ಕಥೆಯಲ್ಲಿ ಒಬ್ಬ ಹೀರೋ ಇರ್ತಾನೆ. ಅವನು ಆ ಕಥೆಯ ಹೀರೋ ಹೇಗಾಗ್ತಾನೆ ಅನ್ನೋದನ್ನು ಅವಲೋಕನ ಮಾಡಿದ್ರೆ, ಕನಸು, ಗುರಿ ಅಥವಾ ಆದರ್ಶಗಳ ಬೆನ್ನು ಹತ್ತಿ ಅವನು ಹೋಗುವ ದಾರಿಯಲ್ಲಿ ಉಂಟಾಗುವ ಅಡೆತಡೆಗಳು, ಕಷ್ಟ ಕಾರ್ಪಣ್ಯಗಳು, ಅವುಗಳನ್ನು ಅವನು ನಿಭಾಯಿಸುವ ರೀತಿ, ತನ್ನ ಗುರಿಯನ್ನು ಬೆಂಬಿಡದೆ ಬೆಂಬತ್ತಿ ಸಾಧಿಸಿಕೊಳ್ಳುವ ಮೂಲಕ ಅವನು ಹೀರೋ ಆಗ್ತಾನೆ. ನಾವೆಲ್ಲ ಮೆಚ್ಚುಗೆಯಿಂದ ಚಪ್ಪಾಳೆ ತಟ್ತೀವಿ, ವಾವ್ ಎಂಥ ಸಾಧನೆ ಅಲ್ವಾ ಅಂತ ಮೆಚ್ಕೊತೀವಿ. ಅಂತಹ ಒಂದು ಚಪ್ಪಾಳೆ ನಿಮಗೂ ಬೇಕಾ ಅಥವಾ ಬೇಡವಾ? ನೀವು ಕೂಡ ಹೀರೋನಾ? ನೀವು ಉತ್ತರ ನೀಡುವ ಅಥವಾ ಆಲೋಚನೆ ಮಾಡಿಕೊಳ್ಳುವ ಮುನ್ನ ನಿಮಗೆ ಕೆಲವು ಹೀರೋಗಳನ್ನು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಹೀರೋಸ್ ಆರ್ ಆರ್ಡಿನರಿ ಪೀಪಲ್ ಹೂ ಮೇಕ್ ದೆಮ್ಸೆಲ್ಸ್ ಎಕ್ಸ್ಟ್ರಾರ್ಡಿನರಿ ಅನ್ನೋ ಒಂದು ಪ್ರಾವರ್ಬ್ ಇದೆ. ಹೀರೋಗಳು ಹುಟ್ಟಿನಿಂದಲೇ ಹೀರೋ ಆದಂಥವರಲ್ಲ. ಅವರು ತಮ್ಮ ಸಾಧನೆಯ ಮೂಲಕ ವಿಶೇಷವಾದ ಶಕ್ತಿ, ಶ್ರದ್ಧೆ, ತನ್ಮಯತೆಯ ಮೂಲಕ ತಮ್ಮನ್ನು ತಾವು ಹೀರೋಗಳಾಗಿ ಮಾಡಿಕೊಂಡವರು. ಅಂತಹವರ ಸಾಲಿನಲ್ಲಿ ಮೊದಲಿಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಅನ್ಸರ್ ಶೇಖ್. ಸಾಮಾನ್ಯ ಮನುಷ್ಯನೊಬ್ಬ ತನ್ನ ಶ್ರದ್ಧೆ ಮತ್ತು ಅವಿರತ ಪರಿಶ್ರಮದಿಂದ ತನ್ನನ್ನು ತಾನು ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಳ್ಳೋ ಲೆವೆಲ್ಗೆ ತೊಗೊಂಡು ಹೋಗ್ತಾನಲ್ಲ, ಅದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಈ ಅನ್ಸರ್ ಶೇಖ್. ಇವರು ಆಟೋ ಡ್ರೈವರ್ ಮಗ. ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಲ್ಲಿ ಅವರ ತಂದೆ ರಿಕ್ಷಾ ಓಡಿಸ್ತಾರೆ, ತಮ್ಮ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಯಂಗೆಸ್ಟ್ IAS ಸಚಿವರು ಅನ್ನೋ ಒಂದು ಹೆಗ್ಗಳಿಕೆ ಇದೆ. ತಮ್ಮ 21ನೇ ವಯಸ್ಸಿನಲ್ಲಿ IAS ಪಾಸ್ ಮಾಡಿ ತಮ್ಮ ಬಡತನ ಪರಿಸ್ಥಿತಿ, ತಮ್ಮ ಕಮ್ಯುನಿಟಿಯ ಹಿನ್ನೆಲೆ, ಇದೆಲ್ಲವನ್ನು ಮೀರಿ ಬೆಳೆದಂಥವರು. ಇವರು ಎಲ್ಲರಿಗೂ ಮಾದರಿ ಕೂಡ ಹೌದು, ಮಾರ್ಗದರ್ಶನ ಕೂಡ ಹೌದು, ಸ್ಫೂರ್ತಿಯೂ ಹೌದು. ಹಾಗಾದರೆ ಬಡತನ ಮಾತ್ರ ಸಾಧನೆಗೆ ಪ್ರಚೋದನೆ ನೀಡುತ್ತಾ? ಹಾಗೇನಿಲ್ಲ. ಬಡತನ ಶ್ರದ್ಧೆಯ ಹಾದಿಯಲ್ಲಿ ಸೋಲಿಗೆ ಶಕ್ತಿಯಾಗಬಲ್ಲದೆ ಹೊರತು ಪ್ರಚೋದನೆ ಬಡತನದಿಂದಷ್ಟೇ ನಾವು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದೆಲ್ಲ ತಪ್ಪು. ಅದು ನಮಗೆ ಒಂದು ಎಮೋಷನಲ್ ಆಗಿ ಇನ್ನೊಬ್ಬರಿಗೆ ಸಪೋರ್ಟಿವ್ ಆಗ್ಬೋದು, ಸಿಂಪತಿ ಆಗ್ಬೋದೇ ಹೊರತು ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಅಂತಕ್ಕಂಥದ್ದು ಆತ್ಮದಲ್ಲಿ ಹುಟ್ಟುವಂಥ ಒಂದು ಅಂತಃಶಕ್ತಿ. ಅಂತಹ ಬಡತನ ಇಲ್ಲ ಅಂದರೂ ಕೂಡ ಸಾಧನೆ ಮಾಡಿ ತೋರಿಸಿದವರು ಸಕ್ಷಮ್ ಗೋಯಲ್. ಇವರು ಕೂಡ ಯಂಗೆಸ್ಟ್ ಅಚೀವರ್. IAS ಪರೀಕ್ಷೆಯಲ್ಲಿ ಭಾರತದಲ್ಲಿ 27ನೇ ರ್ಯಾಂಕ್ ಪಡೆದು ಪ್ರಥಮ ಬಾರಿಗೆ ಫಸ್ಟ್ ಟೈಮ್ IAS ಕ್ಲಿಯರ್ ಮಾಡ್ಕೊಂಡಂಥವ್ರು. ಇವರು ಕೂಡ 21ನೇ ವಯಸ್ಸಿಗೆ ಅಧಿಕಾರಿಯಾಗಿರುವಂಥವ್ರು. ಇವರು ನಿಮ್ಮೆಲ್ಲರಿಗೂ ಅತ್ಯಂತ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ಮಾಡಿದವರು. ಇದೇ ವರ್ಗಕ್ಕೆ ಪಕ್ಕದ ತಮಿಳುನಾಡಿನ ಐಶ್ವರ್ಯ ರಾಮನಾಥನ್ ಅವರು ಕೂಡ ಸೇರ್ಕೊತಾರೆ. ಐಶ್ವರ್ಯ ರಾಮನಾಥನ್ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವರು 2 ಸಾರಿ IAS ಪರೀಕ್ಷೆ ಬರೆದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಮೊದಲ ಬಾರಿ ಬರೆದಂಥ ಪರೀಕ್ಷೆಯಲ್ಲಿ ತೆಗೆದುಕೊಂಡ ರ್ಯಾಂಕ್ ಅವರಿಗೆ ತೃಪ್ತಿ ಆಗಲಿಲ್ಲ. ಹಾಗಾಗಿ
2ನೇ ಬಾರಿ ಪರೀಕ್ಷೆ ಬರೆದು ಇವರು ಕೂಡ 47ನೇ ರ್ಯಾಂಕನ್ನು ಪಡ್ಕೊಂಡು ಯಂಗೆಸ್ಟ್ ಅಚೀವರ್ ಅನ್ನೋ ಒಂದು ಸಾಲಿಗೆ ಸೇರ್ಕೊತಾರೆ. 2ನೇ ಬಾರಿ ಪರೀಕ್ಷೆಯನ್ನು ಬರೆದಾಗ ಇವರ ವಯಸ್ಸು 24. ಇಷ್ಟೇ ಅಲ್ಲ, ಪಕ್ಕದ ತೆಲಂಗಾಣದಿಂದ ಈ ವರ್ಷ ಅಂದರೆ 23ರ ಪರೀಕ್ಷೆ 24ಅಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ, ಅದರಲ್ಲಿ ದೊನರು ಅನನ್ಯ ರೆಡ್ಡಿ IAS ಪರೀಕ್ಷೆಯಲ್ಲಿ ಭಾರತಕ್ಕೆ 3ನೇ ರ್ಯಾಂಕನ್ನು ಗಳಿಸಿ ಸಾಧನೆ ಮಾಡಿದಂಥವರು. ಇವರು ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮಗಳು ಅಂತಕ್ಕಂಥದ್ದು ಒಂದು ಹೆಗ್ಗಳಿಕೆ. ಫಸ್ಟ್ ಅಟೆಂಪ್ಟಲ್ಲೇ ಈ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಇವರು ಕೂಡ ನಾವು ನಡೆಯಬಹುದಾದ ದಾರಿಯಲ್ಲಿ ದೀಪವಾಗಬಲ್ಲರು. ಮತ್ತೊಂದು ನಿಮಗೆ ಅದ್ಭುತ ಅಂತಕ್ಕಂಥ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ. ಇವರು ವೇದ್ ಲಾಹೋಟಿ. JEE ಅಂದರೆ ಸಾಕು ಭಯಪಟ್ಟು ನಿರಾಶರಾಗುವವರ, ಅಥವಾ ನಾನು JEE ಬರಿತೀನಿ, ಅದು ನಿನ್ನಿಂದ ಆಗಲ್ಲ ಬಿಡು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಪರೀಕ್ಷೆಯಲ್ಲಿ ಇದುವರೆಗೂ ಯಾರು ಗಳಿಸದಷ್ಟು ಅಂಕಗಳನ್ನು ಗಳಿಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲೇ JEE ಪರೀಕ್ಷೆಯಲ್ಲಿ JEE ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕನ್ನು ಗಳಿಸಿದ್ದಾರೆ. ಇವರು ಗಳಿಸಿದಂಥ ಅಂಕ 360ಕ್ಕೆ 355. ಮತ್ತೊಬ್ಬರ ಸಾಧನೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಶಿವಮ್ ಮಿಶ್ರಾ, CA ಬಗ್ಗೆ ನಿಮಗೆ ಗೊತ್ತಿದೆ, ಎಷ್ಟೊಂದು ಜೋಕ್ಗಳು ಕೂಡ ಇದೆ. ಮದುವೆಯಾಗಿ ಮಕ್ಕಳಾದ ನಂತರ ಕೂಡ CA ಪರೀಕ್ಷೆ ಬರೆಯೋರು ಇದ್ದಾರೆ. ಅದಕ್ಕೆ ಬೇಕಾದ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮ, ಒಂದು ವಿಷನ್ ಇದ್ದರೆ ಮುಗಿಸ್ಕೊಳ್ಳಿಕ್ಕೆ, ಎಷ್ಟು ಬೇಗ ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇವರು ಒಂದು ಉತ್ತಮ ಉದಾಹರಣೆ. ಇವರ ತಂದೆ ಪುರೋಹಿತರು. ಇವರ ಫ್ಯಾಮಿಲಿ ಹಿನ್ನೆಲೆಯಲ್ಲಿ ಅಕಾಡೆಮಿಕ್ಸ್ನಲ್ಲಿ ಅಥವಾ ಈ ಥರದ್ರಲ್ಲಿ ಯಾವುದೇ ಒಂದು ಅಚೀವ್ಮೆಂಟ್ ಮಾಡಿದಂಥ ಯಾವ ಹಿನ್ನೆಲೆಯಲ್ಲೂ ಇಲ್ಲ. ಇವರೇ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲಿ ಮೊದಲ ಬಾರಿಗೆ ಈ ಥರದ ಒಂದು ದಾರಿಯಲ್ಲಿ ಯಶಸ್ಸನ್ನು ಗಳಿಸಿದಂಥ ಅದ್ಭುತ ಪ್ರತಿಭೆ. ಇವರು ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ರ್ಯಾಂಕ್ CA ಫೈನಲಲ್ಲಿ ಅವರು ತೆಗೆದುಕೊಂಡಂಥ ಅಂಕಗಳು ನಿಮಗೆ ಕಾಣಿಸ್ತಾ ಇದೆ. 83.33% ಅಷ್ಟು ಅಂಕಗಳನ್ನು ಗಳಿಸಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡಿ, ಈ 3 ಹೆಣ್ಮಕ್ಳು CA ಫೌಂಡೇಶನ್ ಕೋರ್ಸ್ನಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಆ್ಯಂಡ್ ಥರ್ಡ್ ರ್ಯಾಂಕ್ ಗಳಿಸಿ ಎಲ್ಲರಿಗೂ ಹೆಣ್ಣುಮಕ್ಕಳ ಶಕ್ತಿ ಏನು, ಹೆಣ್ಮಕ್ಳು ಹೇಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮುನ್ನುಗ್ತಾ ಇದ್ದಾರೆ ಅನ್ನೋದಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ನೀವು ಕೂಡ ಸಮಯ ವ್ಯರ್ಥ ಮಾಡದೆ ಹೇಗೆ ಈ ದಾರಿನಲ್ಲಿ ಹೋಗ್ಬೋದು ಅನ್ನೋದನ್ನು ಪ್ರೂವ್ ಮಾಡಿ ನಿಮಗೆ ಮಾರ್ಗದರ್ಶನ ಅಥವಾ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ CA ಫೈನಲ್ ಎಕ್ಸಾಮ್ನಲ್ಲಿ ಮೊದಲ ರ್ಯಾಂಕ್, ಈ ವರ್ಷದ ಮೊದಲ ರ್ಯಾಂಕ್ ಗಳಿಸಿರ್ತಕ್ಕಂಥವ್ರನ್ನ ನಾನಿಲ್ಲಿ ಹಾಕಿದ್ದೀನಿ. ಅದರಲ್ಲಿ ಮೊದಲ ಶಿವಮ್ ಮಿಶ್ರಾ ಈಗ ಆಲ್ರೆಡಿ ನಾನು ಹೇಳಿದ್ದಾಯಿತು. ವರ್ಷಾ ಅರೋರಾ, ಕಿರಣ್, ರಾಜೇಂದ್ರ ಸಿಂಗ್ ಆ್ಯಂಡ್ ಗಿಲ್ಮನ್ ಸಾಲಿಂಗ್, ಇವರೆಲ್ಲರೂ ನಿಮಗೆ ಖಂಡಿತವಾಗಿ ಸ್ಫೂರ್ತಿದಾಯಕ. ಮತ್ತು ಇಷ್ಟು ಚಿಕ್ಕ ಏಜಿಗೆ ಈ ಸಾಧನೆಗಳನ್ನು ಮಾಡಿದ್ದಾರೆ. ತಮ್ಮ ವೃತ್ತಿಯಲ್ಲಿ, ತಮ್ಮ ಜೀವನದಲ್ಲಿ ಒಂದು ಅದ್ಭುತ ಬೆಳಕನ್ನು ಕಂಡುಕೊಂಡಿದ್ದಾರೆ. ಬೇರೆಯವರಿಗೆ ಮಾರ್ಗದರ್ಶಕರಾಗ್ತಿದ್ದಾರೆ ಅನ್ನೋದಾದರೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಅಂತ ಥಿಂಕ್ ಮಾಡುವ ಮೊದಲು ಈ ಸಾಧನೆಗಳನ್ನು ಉತ್ತರ ಭಾರತದವರೇ ಯಾಕೆ ಹೆಚ್ಚು ಮಾಡ್ತಾರೆ ಅನ್ನೋದನ್ನು ನೀವು ನೋಡಬೇಕು. ನಾರ್ತ್ ಇಂಡಿಯನ್ ಡಾಮಿನೆನ್ಸ್ ಯಾಕಿದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ? ಅದಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ರಿಸರ್ಚ್ ಮತ್ತು ಅನಲೈಸೇಷನ್ ಮೂಲಕ ಮುಖ್ಯವಾದಂಥ ಕೆಲವು ಪಾಯಿಂಟ್ಸ್ಗಳನ್ನ ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. RRBಯಿಂದ ಹಿಡಿದು ಬ್ಯಾಂಕಿಂಗ್ ಎಕ್ಸಾಮ್ವರೆಗೂ ಇವರೇ ನಾರ್ತ್ ಇಂಡಿಯನ್ಸೇ ಹೆಚ್ಚು ಯಶಸ್ವಿ ಆಗಿರ್ತಾರೆ. ಯಾಕೆ ಅನ್ನೋದನ್ನು ನಾವು ಮನಗಂಡ್ರೆ ಸಿಗೋ ಉತ್ತರಗಳು ನಾವು ಕೂಡ ಆ ಒಂದು ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ, ರೀಚ್ ಆಗಲಿಕ್ಕೆ, ಗಳಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. SSCಯಿಂದ ಹಿಡಿದು IASವರೆಗೂ ಕೂಡ ಈ ಅವಕಾಶಗಳು ಉತ್ತರ ಭಾರತೀಯರೇ ಬಾಚಿಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಅವರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಈ ಪರೀಕ್ಷೆಗಳ ಪರಿಚಯ ಆಗುತ್ತೆ. ಅವುಗಳ ರೂಪುರೇಷೆಗಳ ಅರ್ಥವಾಗ್ತವೆ. ಹೇಗೆ ಓದಬೇಕು, ಸ್ಪರ್ಧಾ ಪರೀಕ್ಷೆಗಳಿಗೆ ಸಿದ್ಧವಾಗಬೇಕು, ಆ ಒಂದು ಆಲೋಚನೆ ಮತ್ತು ವಿದ್ಯಾಭ್ಯಾಸದ ಸಂಸ್ಕೃತಿ ಇವರಿಗೆ ಚಿಕ್ಕಂದಿನಿಂದಲೇ ಒಂದು ಭಾಗವಾಗಿ ಬೆಳೆದು ಬಿಡುತ್ತೆ.
ಇದರ ಜೊತೆಗೆ ಹಿಂದಿ ಭಾಷೆಯ ಪ್ರಾಧಾನ್ಯತೆ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಪ್ರಧಾನವಾಗಿ ಇರೋದರಿಂದ ಇವರಿಗೆ ತುಂಬ ಈಸಿ ಆಗುತ್ತೆ. ರಿಸೋರ್ಸಸ್ ಮೆಟೀರಿಯಲ್ಸ್ ಕೂಡ ಆ ಎರಡು ಭಾಷೆಗಳಲ್ಲಿ ಹೆಚ್ಚಾಗಿ ಸಿಗೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ. ಇದರ ಜೊತೆಗೆ ಅವರಿಗೆ ಸಿಗ್ತಕ್ಕಂಥ ಕಲಿಕಾ ಸಂಪನ್ಮೂಲಗಳು, ಅಸಂಖ್ಯಾತವಾದ ಕೋಚಿಂಗ್ ಕ್ಲಾಸ್ಗಳು ಎಲ್ಲವೂ ಅವರನ್ನು ಒಂದು ಟಾರ್ಗೆಟ್ ಓರಿಯೆಂಟೆಡ್ ಆಗಿ, ಫೋಕಸ್ಡ್ ಮೈಂಡ್ ಆಗಿ ಅಕಾಡೆಮಿಕ್ಸ್ ಮುಗಿಸೋದಷ್ಟೇ ಅಲ್ಲ, ಅಕಾಡೆಮಿಕ್ಸ್ ಜೊತೆಗೆ ಅದರ ಮೂಲಕ ತಾನು ಗಳಿಸ್ಕೊಳ್ಬಹುದಾದಂತಹ ಇತರ ಸ್ಪರ್ಧಾತ್ಮಕ ಅವಕಾಶಗಳೇನಿದೆ ಅವುಗಳನ್ನು ಕೂಡ ಅವರು ಅಕಾಡೆಮಿಕ್ಸ್ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತಕ್ಕಂಥ ಒಂದು ಕಲ್ಚರ್ ಅವರಲ್ಲಿರೋದ್ರಿಂದ ಇದು ಅವರಿಗೆ ಹೆಚ್ಚಾಗಿ ಅವ್ರುಗಳು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಫೌಂಡೇಶನ್ ಕೋರ್ಸ್ಗಳನ್ನು ನಿಮಗಾಗಿ, ನಿಮ್ಮವರಿಗಾಗಿ ರಚಿಸಿದೆ. ನಮ್ಮ ಸಂಸ್ಥೆಯನ್ನು ನಿಮಗೆ ಅರ್ಪಿಸುವ ಮೊದಲು ಈ ಫೌಂಡೇಶನ್ ಕೋರ್ಸ್ಗಳಿಂದಾಗುವ ಉಪಯೋಗ ಏನು ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡಬೇಕು. ಏನು ಫೌಂಡೇಶನ್ ಕೋರ್ಸ್ ಯಾಕೆ ಬೇಕು ನೋಡಿ. ಫೌಂಡೇಶನ್ ಕೋರ್ಸ್ಗಳು ನಿಮ್ಮಲ್ಲಿ ಒಂದು ಗ್ರೋತ್ ಮೆಂಟಾಲಿಟಿಯನ್ನು ಅಥವಾ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ತವೆ. ಚಿಕ್ಕ ವಯಸ್ಸಿನಲ್ಲೇ ಸ್ಪರ್ಧಾ ಪರೀಕ್ಷೆಗಳನ್ನು ಪರಿಚಯ ಮಾಡಿ ಅವುಗಳಿಗೆ ಜಯಗಳಿಸಬೇಕು, ಅವುಗಳಲ್ಲಿ ಭಾಗವಹಿಸಬೇಕು, ಅವುಗಳನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿರಬೇಕಾದಂತಹ ಅರ್ಹತೆಗಳೇನು, ಸ್ಕಿಲ್ ಏನು, ನೀವೇನನ್ನು ಓದ್ಕೊಂಡಿರಬೇಕು ಅನ್ನೋ ವಿಷಯಗಳನ್ನು ಮನದಟ್ಟು ಮಾಡಿಸ್ಲಿಕ್ಕೆ ಈ ಫೌಂಡೇಶನ್ ಕೋರ್ಸ್ಗಳು ಸಾಧ್ಯ ಆಗುತ್ತೆ. ಜೊತೆಗೆ ಸೋಲುಗಳನ್ನು ಸವಾಲಾಗಿ ಸ್ವೀಕರಿಸಿ ಗೆಲ್ಲೋದನ್ನು ಕಲಿಸ್ಕೊಡ್ಲಾಗುತ್ತೆ. ಸ್ಟ್ರಾಂಗ್ ಬೇಸಿಕ್ಸ್ನಿಂದ ಹೆಚ್ಚುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡವನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಫೌಂಡೇಶನ್ ಕೋರ್ಸ್ಗಳ ಮೂಲಕ ಅಕಾಡೆಮಿಕ್ಸ್ನಲ್ಲೂ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಮ್ಯುನಿಕೇಷನ್ಸು, ಲೀಡರ್ಶಿಪ್ ಕ್ವಾಲಿಟೀಸ್ ಅಷ್ಟೇ ಅಲ್ಲ, ಒಂದು ಅಟ್ರಾಕ್ಟಿವ್ ಮತ್ತು ರೆಸ್ಪಾನ್ಸಿಬಲ್ ಪರ್ಸನಾಲಿಟಿ ನಿಮ್ಮದಾಗುತ್ತೆ. ನೀವು ಬೇರೆ ಏನೇನೇನೋ ಮಾತಾಡಿ ಅಥವಾ ಯಾವ ವಿಷಯಗಳಲ್ಲಿ ಸಮಯವನ್ನು ಕಳೆಯುವ ಬದಲು ಈ ಫೌಂಡೇಶನ್ ಕೋರ್ಸ್ಗಳ ಮೂಲಕ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಗುರಿ ಇಟ್ಕೊಂಡು ಸಿದ್ಧವಾಗುವಾಗ ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ನಡೆ, ನಿಮ್ಮ ಸುತ್ತಮುತ್ತಲಿನವರ ಜೊತೆಗಿನ ಸಂವಾದ ಪ್ರತಿಯೊಂದು ಕೂಡ ಗೋಲ್ ಓರಿಯೆಂಟೆಡ್ ಆಗಿರುತ್ತೆ, ನಾಲೆಡ್ಜ್ಫುಲ್ ಆಗಿರುತ್ತೆ. ಇದರಿಂದ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ತುಂಬ ಇಂಟೆಲಿಜೆಂಟ್ ಅನ್ನೋದು ಗೊತ್ತಾಗುತ್ತೆ. ಯಾವ ದಿಕ್ಕಿನಲ್ಲಿ ಅಥವಾ ಯಾವ ಸಬ್ಜೆಕ್ಟ್ಸ್ನಲ್ಲಿ ಅಥವಾ ಯಾವ ವಿಷಯಗಳಲ್ಲಿ ಅವರು ಫಾಸ್ಟ್ ಇದ್ದಾರೆ, ಕ್ರಿಯೇಟಿವ್ ಇದ್ದಾರೆ, ಶಾರ್ಪ್ ಇದ್ದಾರೆ ಮತ್ತು ಅದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದಾರೆ ಅಂತ ಗೊತ್ತಾದಾಗ ಆ ಒಂದು ದಾರಿಯಲ್ಲಿ ಅವರನ್ನು ಮುನ್ನಡೆಸಲಿಕ್ಕೆ ಫೌಂಡೇಶನ್ ಕೋರ್ಸ್ಗಳು ಬೆಳಕು ಚೆಲ್ತವೆ ಅಂತ ಹೇಳ್ಬೋದು. ಈ ಅರಿವು ಅವರಿಗೆ ಅವರ ಶಕ್ತಿ, ಆಸಕ್ತಿ, ಸಾಮರ್ಥ್ಯಗಳ ಅನುಸಾರ ಯಾವ ಗುರಿಯನ್ನು ಸೆಟ್ ಮಾಡ್ಕೋಬೇಕು, ಆ ಗುರಿ ಎಡೆಗೆ ಅವರು ಯಾವ ರೀತಿ ಫೋಕಸ್ಡ್ ಆಗಿರಬೇಕು, ಪ್ರತಿಕ್ಷಣ ಆ ಗುರಿ ಎಡೆಗೆ ಸ್ವಲ್ಪ ಸ್ವಲ್ಪ ಪ್ರತಿದಿನ ಹತ್ತಿರ ಆಗ್ತಾ ಹೋಗಬೇಕು, ಅದಕ್ಕೆ ಫೌಂಡೇಶನ್ ಕೋರ್ಸ್ಗಳು ಸಹಾಯ ಮಾಡ್ತವೆ. ಈ ಕೋರ್ಸ್ಗಳ ಮೂಲಕ ವಿಜ್ಞಾನ, ತಂತ್ರಜ್ಞಾನ, ಈ ತಿಳುವಳಿಕೆ, ಅರಿವು ಮೂಡುತ್ತೆ. ಮುಖ್ಯವಾಗಿ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಸಂವಹನ ಸುಧಾರಿಸುತ್ತೆ. ನನಗೆ ಇಂಗ್ಲೀಷೇ ಬರಲ್ಲ, ಅದು ಬ್ಯಾರಿಕೇಡು, ಆ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಮಾಡಬೇಕು, ಇಂಗ್ಲೀಷಲ್ಲಿ ಹೊರಟೋಯ್ತು, ಇದೆಲ್ಲದನ್ನು ಆ ನಂತರ 21 ವರ್ಷದ ನಂತರ ಪುನಃ ಕೂತು ಓದುವಾಗ ನನಗೆ ಇಷ್ಟು ಪ್ರಾಬ್ಲಮ್ಸ್ ಇದೆ, ಇಷ್ಟು ಕೊರತೆಗಳಿದೆ ಅಂತ ಕೈ ಚೆಲ್ಲುವಂಥ ಒಂದು ಮನಸ್ಥಿತಿಗೆ ಹೋಗೋದೇ ಇಲ್ಲ ಈ ಫೌಂಡೇಶನ್ ಕೋರ್ಸ್ ಪಡೆದಂತಹ ಮಕ್ಕಳು. ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪರೀಕ್ಷೆಯಲ್ಲಿ ಕ್ಲಾಸ್ 6ಇಂದ ಕ್ಲಾಸ್ 12ವರೆಗೆ ಏನೆಲ್ಲ ಇರುತ್ತೋ ಆ ಒಂದು ಅಧ್ಯಯನವೇ ಅಥವಾ ಅಲ್ಲಿರ್ತಕ್ಕಂಥ ಸಿಲೆಬಸ್ಸೇ ಬಹುತೇಕ ಪರೀಕ್ಷೆಗಳಲ್ಲಿರೋದ್ರಿಂದ ಅತ್ಯಂತ ಸುಲಭವಾಗಿ ಯಾವುದೇ ಎಕ್ಸ್ಟ್ರಾ ಸ್ಟ್ರೆಸ್ ಇಲ್ಲದೇ ಮಕ್ಕಳು ಆ ಒಂದು ಏಜಿನಲ್ಲಿ, ಆ ಒಂದು ತರಗತಿನಲ್ಲಿ ಏನನ್ನು ಕಲಿಬೇಕು ಅದನ್ನು ಅನಾಲಿಟಿಕಲ್, ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ವೇನಿಂದ ಕಲ್ತ್ಬಿಟ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನನ್ನು ಬೇಡ್ತವೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದರ ಮೂಲಕ ನಿಮ್ಮನ್ನು ರಿಜೆಕ್ಟ್ ಮಾಡಲಾಗುತ್ತೋ ಅಂಥ ಒಂದು ಸ್ಕಿಲ್ಲನ್ನು ಚಿಕ್ಕದ್ರಿಂದನೇ ಬೆಳೆಸ್ಕೊಂಡ್ಬಿಟ್ರೆ ಈಗ ನಾನು ತೋರಿಸಿದ ಸಾಧಕರಂತೆ ಡಿಗ್ರಿ ಮುಗಿದ ತಕ್ಷಣ ನೀವು ಗಳಿಸಿಕೊಳ್ಬಹುದಾದಂಥ ಅನೇಕ ಅವಕಾಶಗಳನ್ನು ನೀವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಕೋರ್ಸ್ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಸೇವೆಗೆ ಸಿದ್ಧವಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ನಿಮ್ಮ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾಗಿ
ನಿಮ್ಮ ಜೊತೆಯಲ್ಲಿ ಇರುತ್ತೆ. ಬನ್ನಿ, ನಮ್ಮ ಸಂಸ್ಥೆಯ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಅಚೀವರ್ಸ್ ಹಂಟ್ಗೆ ನಿಮಗೆ ಸ್ವಾಗತ. ಬದುಕು ನೀಡುವ ಅನೇಕ ಅವಕಾಶಗಳನ್ನು ನೀವು ಗಳಿಸಲು ನಿಮ್ಮನ್ನು ಸಿದ್ಧವಾಗಿಸಲು ಬಂದಂಥ ಒಂದು ಸಂಸ್ಥೆ. ಪ್ರತಿಯೊಂದು ಪರೀಕ್ಷೆಗಳ ಪ್ರಕ್ರಿಯೆಗಳನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕಾಗಿ ಬಂದಂಥ ಒಂದು ಸಂಸ್ಥೆ. ನೀವು ಗುರಿಯಿಟ್ಟ ಪರೀಕ್ಷೆ ಅವಕಾಶಕ್ಕೆ ನಿಮ್ಮನ್ನು ಸಮರ್ಥಗೊಳಿಸಲು ಬಂದಂಥ ಒಂದು ಸಂಸ್ಥೆ. ನಿಮ್ಮ ಗುರಿಯು ನಿಮಗೆ ನೀಡುವ ಪ್ರತಿ ಪ್ರಶ್ನೆಗೂ ಉತ್ತರವನ್ನು ನಿಮಗೆ ಕಲಿಸಲು ಶಕ್ತವಾಗಿಸಲು ಬಂದಂಥ ಒಂದು ಸಂಸ್ಥೆ. ನಿಮ್ಮ ಕನಸು ಗುರಿಗಳನ್ನು ತನ್ನ ಗುರಿಗಳನ್ನಾಗಿಸಿಕೊಂಡು ಸೃಷ್ಟಿಯಾದ ಒಂದು ಸಂಸ್ಥೆ. ಬನ್ನಿ, ನಿಮ್ಮ ಕನಸನ್ನು ಬೇಟೆ ಮಾಡಿ. ಏನು ಕನಸುಗಳಿದೆ ನಿಮಗೆ? ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಟ್ರಾಂಗ್, ಕಾನ್ಕ್ವೇರ್ ಯುವರ್ ಗೋಲ್ಸ್. ದೊಡ್ಡ ಕನಸನ್ನು ಕಾಣಿ, ಶಕ್ತಿವಂತರಾಗಿ ನಿಮ್ಮ ಗುರಿಯನ್ನು ನೀವು ಗೆಲ್ಲಿ ವಶಪಡಿಸ್ಕೊಳ್ಳಿ. ಅವರ್ ಫೌಂಡೇಶನ್ ಕೋರ್ಸಸ್ ಸೆಟ್ ಯು ಆನ್ ಪಾತ್ ಟು ಏಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿತ್ ಅ ಕಾನ್ಫಿಡೆನ್ಸ್ ಆ್ಯಂಡ್ ಕ್ಲಾರಿಟಿ. ನಮ್ಮ ಸಂಸ್ಥೆ ನಿಮಗೆ ಕೊಡಬಹುದಾದಂತಹ ಅತಿ ದೊಡ್ಡ ಗಿಫ್ಟ್ ಏನಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗಿರಬೇಕಾದಂತಹ ಆತ್ಮವಿಶ್ವಾಸ ಮತ್ತು ಕ್ಲಾರಿಟಿ, ಅದನ್ನು ನಾವು ನಿಮಗೆ ಖಂಡಿತವಾಗಲೂ ಕೊಡ್ತೀವಿ ಅಂತ ಹೇಳ್ತೀನಿ. ಏನೇನು ಕೋರ್ಸ್ಗಳಿಗೆ ನಾವು ಫೌಂಡೇಶನ್ ಕೋರ್ಸನ್ನು ಮಾಡಿದ್ದೀವಿ ಅನ್ನೋದಾದರೆ, ಫೌಂಡೇಶನ್ ಕೋರ್ಸ್ಗಳನ್ನು ನಾವು 3 ಸ್ಟೇಜಲ್ಲಿ ವಿಂಗಡಿಸಿದ್ವಿ. ಕ್ಲಾಸ್ 5ಇಂದ 8ವರೆಗೆ ಲಾಂಚ್ ಪ್ಯಾಡ್ ಅಂತಕ್ಕಂಥ ಒಂದು ಕೋರ್ಸನ್ನು ಮಾಡಿದ್ವಿ. ಇಲ್ಲಿ ಮೊದಲ ಹಂತದಲ್ಲಿ ನಿಮಗೆ IAS, KS, NDA, SSC, RRB, ನೀಟ್, JE, ಬ್ಯಾಂಕಿಂಗ್ ಈ ಥರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಇರಬೇಕಾದ ಪ್ರಾಥಮಿಕ ಪರಿಚಯ ಮತ್ತು ನೀವು ಈ ಏಜಲ್ಲಿ ಕಲಿಯಬಹುದಾದಂತಹ ಆ ಪರೀಕ್ಷಾ ಪೂರಕವಾದಂತಹ ಕಮ್ಯುನಿಕೇಷನ್ ಇರ್ಬೋದು, ಥಿಂಕಿಂಗ್ ಇರ್ಬೋದು, ಅಥವಾ ಆನ್ಸರಿಂಗ್ ಕೆಪಾಸಿಟಿ ಇರ್ಬೋದು, ಇದನ್ನೆಲ್ಲ ನಾವು ಕಲಿಸ್ಲಿಕ್ಕೆ ಇಲ್ಲಿ ಈ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ನೀವು ಹೇಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು, ಪರೀಕ್ಷೆಗಳಲ್ಲಿ, ಅಕಾಡೆಮಿಕ್ಸ್ನ ಪರೀಕ್ಷೆಗಳಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರೀಕ್ಷೆಗಳಲ್ಲಿ ಕೇಳುವ ಪ್ರಶ್ನೆಗಳು ಯಾವ ಅರ್ಥದಲ್ಲಿ ಆ ವಿಷಯವನ್ನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು, ಮತ್ತು ಅದಕ್ಕೆ ನೀವು ಹೇಗೆ ಉತ್ತರಿಸಬೇಕು ಅನ್ನುವಂಥದ್ದನ್ನು, ಮತ್ತು ಪ್ರತಿಯೊಂದು ಸಬ್ಜೆಕ್ಟಿಗೂ ನೀವು ಕಲಿಯಲೇಬೇಕಾದಂತಹ ಅಡಿಷನಲ್ ನಾಲೆಡ್ಜ್ ಅಥವಾ ಟರ್ಮಿನಾಲಜಿ ಅಥವಾ ಪದಸಂಪತ್ತು, ಅದಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ಪ್ರತಿಯೊಂದನ್ನು ಇಲ್ಲಿ ಸುಲಭವಾಗಿ ಅರ್ಥ ಮಾಡಿಸಿ ಕಲಿಸಲಾಗುತ್ತೆ. ಸ್ಪರ್ಧಾ ಮನೋಭಾವ ಬೆಳೆಸ್ತೀವಿ, ವಿನ್ನಿಂಗ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ, ಭಾಷಾ ಜ್ಞಾನ ಅಭಿವೃದ್ಧಿಯಾಗುತ್ತೆ, ಮತ್ತು ವ್ಯಕ್ತಿತ್ವ ವಿಕಸನ. ಈ ಎಲ್ಲ ತಳಹದಿಗಳು ಈ ಕ್ಲಾಸ್ 5 ಮತ್ತು 8ವರೆಗಿನ ಸ್ಟೂಡೆಂಟ್ಗಳಿಗೆ ನಾವು ಕಲಿಸುವಂಥದ್ದು. ನಿಮಗೆ ಗೊತ್ತು, ನಾವು ಕೇಳ್ತಾನೆ ಬಂದಿದ್ದೀವಿ, ಮಕ್ಕಳ ಮನಸ್ಸು ಮಣ್ಣಿನ ಮುದ್ದೆಯಂತೆ, ನಾವು ಯಾವ ರೂಪವನ್ನು ಅದಕ್ಕೆ ಕೊಡ್ತೀವಿ ಆ ರೂಪದಲ್ಲಿ ಇರ್ತವೆ ಅಂತ. ನಾವು ಕೂಡ, ನಮ್ಮ ಸಂಸ್ಥೆಯೂ ಕೂಡ ನಿಮ್ಮ ಆ ಮಣ್ಣಿನ ಮುದ್ದೆಯಂಥ ಮನಸ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಗೆಲುವಿಗಾಗಿ ಸಿದ್ಧಗೊಳಿಸಬೇಕು, ರೂಪುಗೊಳಿಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಈ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ನೆನಪಿರಲಿ, ಬಹುತೇಕ ಸ್ಪರ್ಧಾ ಪರೀಕ್ಷೆಗಳು 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸಿಲೆಬಸ್ಸನ್ನೇ ಹೊಂದಿರ್ತವೆ. ನೀವು 21 ವರ್ಷ ಡಿಗ್ರಿ ಮುಗಿಯುವವರೆಗೂ ಕಲಿತ ನಂತರ ಪುನಃ 6ರಿಂದ 12ರವರೆಗೆ 3 ವರ್ಷ ಕೂತ್ಕೊಂಡು ಕಲಿಯಬೇಕಾದ ಅಗತ್ಯ ಇಲ್ಲ. ನೀವು ಕಲಿಯಬೇಕಾದ ವಯಸ್ಸಿನಲ್ಲಿ ಕಲಿತರೆ ನೀವು ಫೈನಲ್ ಇಯರ್ ಡಿಗ್ರಿ ಮುಗಿಯುವಾಗಲೇ ಡಿಗ್ರಿಗೆ ಸಂಬಂಧಪಟ್ಟಂತಹ ಡಿಗ್ರಿ ಬೇಸ್ ಮೇಲೆ ನಡೀತಕ್ಕಂಥ ಸ್ಪರ್ಧಾ ಪರೀಕ್ಷೆಗಳಿಗೆ ನೀವು ಖಂಡಿತವಾಗ್ಲೂ ತಯಾರಾಗಿರ್ತೀರ ಈ ಫೌಂಡೇಶನ್ ಕೋರ್ಸ್ಗಳ ಮೂಲಕ. ಆ ಮೂಲಕ ನೀವು ಆ ಸ್ಪರ್ಧೆಗಳನ್ನು ಗೆಲ್ಲಬಹುದು, ನೀವು ಕೂಡ ಯಂಗೆಸ್ಟ್ ಅಚೀವರ್ ಆಗಿರ್ಬೋದು. ಇನ್ನು 2ನೇ ಹಂತದಲ್ಲಿ ಇಗ್ನೈಟ್ ಅಂತಕ್ಕಂಥ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಇದು 9ನೇ ಕ್ಲಾಸ್ನಿಂದ 12ನೇ ಕ್ಲಾಸ್ ಅಥವಾ ಸೆಕೆಂಡ್ PU ವರೆಗಿನ ಸ್ಟೂಡೆಂಟ್ಸ್ಗಳಿಗಾಗಿ ಇದನ್ನು ಮಾಡಿರುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ಅಥವಾ ಸ್ಟೇಜ್ 1ನಲ್ಲಿ ಅಥವಾ ಲಾಂಚ್ ಪ್ಯಾಡ್ನಲ್ಲಿ ನೀವು ಏನು ಪರಿಚಯಗಳನ್ನ ಮಾಡ್ಕೊಂಡಿರ್ತೀರ
ಆ ಪರಿಚಯ ಮತ್ತಷ್ಟು ಇಂಟೆನ್ಸ್ ಆಗುತ್ತೆ ಇಲ್ಲಿ. ಅಲ್ಲಿ ಕಲಿತಂತಹ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಇಲ್ಲಿ ಮೆಚುರಿಟಿ ಪಡ್ಕೊಳ್ತವೆ. ಅಲ್ಲಿ ನೀವು ಏನನ್ನು ಪರಿಚಯ ಮಾಡಿಕೊಂಡ್ರೋ ಇಲ್ಲಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ನೀಡ್ತೀವಿ. ಈ ಪರಿಚಯ ಮತ್ತು ಪ್ರದರ್ಶನದ ಮೂಲಕ ನಿಮ್ಮಲ್ಲಿ ಖಂಡಿತವಾಗಿ ನಿಮ್ಮ ಗುರಿಯೆಡೆಗೆ ಒಂದು ಬೆಂಕಿ, ನಿಮ್ಮೊಳಗಡೆ ಒಂದು ಇಚ್ಛೆ ಬೆಂಕಿಯಾಗಿ ಹೊರಹೊಮ್ಮೋ ರೀತಿಯಲ್ಲಿ ನಾವು ಅದನ್ನು ಇನ್ಸ್ಪೈರ್ ಮಾಡ್ತೀವಿ. ನೀವು ಫೋಕಸ್ಡ್ ಆಗಿರೋ ರೀತಿಯಲ್ಲಿ ನೋಡ್ಕೊತೀವಿ. ನಿಮ್ಮ ನ್ಯೂಮರಿಕಲ್ ಸ್ಕಿಲ್ಸ್ ಇರ್ಬೋದು, ಸ್ಟ್ರಾಟಜಿ, ಎಕ್ಸಾಮ್ ಟೆಕ್ನಿಕ್ಸ್ ಯಾವ ರೀತಿ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗೆ ಯಾವ ರೀತಿ ಕಲಿಬೇಕು, ಯಾವ ರೀತಿ ಆನ್ಸರ್ಸ್ ಮಾಡಬೇಕು, ಮತ್ತು ನೀವು ಬೇರೆಯವ್ರ ಜೊತೆ ಸ್ಪರ್ಧೆನಲ್ಲಿ ಎಷ್ಟು ಹಿಂದೆ ಇದ್ದೀರಾ, ನೀವು ಗೆಲ್ಲಬೇಕು ಈ ಪರೀಕ್ಷೆಗಳನ್ನು ಅಂದರೆ ಇನ್ನೂ ಎಷ್ಟು ಪ್ರಯತ್ನ ಪಡಬೇಕು, ನಿಮ್ಮ ಪ್ರಯತ್ನ ಮತ್ತಷ್ಟು ಎಷ್ಟು ಇಂಪ್ರೂವ್ ಆಗಬೇಕು, ನೀವು ಯಾವ ವಿಷಯಗಳಲ್ಲಿ ಎಡುತ್ತಾ ಇದ್ದೀರಾ, ಯಾವ ವಿಷಯಗಳಲ್ಲಿ ತುಂಬ ಇಂಪ್ರೂವ್ ಆಗಿದ್ದೀರಾ, ಆ ಒಂದು ಅನಾಲಿಸಿಸನ್ನು ಮಾಡಿಕೊಂಡು ಮುಂದೆ ಹೇಗೆ ಹೋಗ್ಬೋದು ಅನ್ನೋದನ್ನು ಕೂಡ ಈ ಹಂತದಲ್ಲಿ ನಿಮಗೆ ನಿಮ್ಮ ಮನೋಬಲವನ್ನು ತುಂಬಲಾಗುತ್ತೆ. ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡಿಕೊಡ್ಲಾಗುತ್ತೆ. ನಿಮ್ಮಲ್ಲಿ ಒಂದು ಕ್ಲಾರಿಟಿಯನ್ನು ನಿಮ್ಮ ಗುರಿಯೆಡೆಗೆ, ಆ ಗುರಿ ಬೇಡುವ ಸಬ್ಜೆಕ್ಟ್ಸ್ಗಳೆಡೆಗೆ ನಾವು ಕೊಡ್ತೀವಿ. ಅಕಾಡೆಮಿಕ್ಸ್ನಲ್ಲಿ ಕೂಡ ಈ ಪರೀಕ್ಷೆ ಈ ಹಂತದಲ್ಲಿರ್ತಕ್ಕಂಥ ಫೌಂಡೇಶನ್ನ ವಿದ್ಯಾರ್ಥಿಗಳು ಅದ್ಭುತ ಸಾಧನೆಯನ್ನು ಮಾಡ್ಬೋದು. ಏನಕ್ಕಂತ ಹೇಳಿದ್ರೆ 10th ಮತ್ತು 12th ಬೋರ್ಡ್ ಎಕ್ಸಾಮ್ಸ್ ಬರುತ್ತೆ. ಈ ಬೋರ್ಡ್ ಎಕ್ಸಾಮ್ನಲ್ಲೂ ಕೂಡ ಅದ್ಭುತ ಸಾಧನೆ ಮಾಡಲಿಕ್ಕೆ, ಏನಕ್ಕಂದರೆ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳನ್ನೇ ನಾವು ಮತ್ತಷ್ಟು ಚಂದವಾಗಿ, ಮತ್ತಷ್ಟು ಅರ್ಥಪೂರ್ಣವಾಗಿ, ಮತ್ತಷ್ಟು ಸರಳವಾಗಿ ಹೇಳ್ಕೊಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆಕರ್ಷಕ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ನೀವು ಈ ಹಂತದಲ್ಲಿ ಗಳಿಸ್ಕೊತೀರಾ. ಅಲ್ಲಿ ಮೊಳಕೆ ಹಿಡಿದಿದ್ದು ಇಲ್ಲಿ ಅಂದರೆ ಸ್ಟೇಜ್ 1ಅಲ್ಲಿ ಮೊಳಕೆ ಹೊಡೆದಂಥ ನಿಮ್ಮ ಅಟ್ರಾಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಪರ್ಸನಾಲಿಟಿ ಏನಿರುತ್ತೆ ಇಲ್ಲಿ ಮೆಚ್ಯೂರ್ ಆಗುತ್ತೆ. ನಿಮ್ಮ ಜೊತೆಗೆ ಅದು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಈ ಎರಡೂ ಹಂತದಲ್ಲಿ ವಿದ್ಯಾರ್ಥಿಗಳು ಅಂದರೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಥವಾ ಲಾಂಚ್ ಪ್ಯಾಡ್ ಮತ್ತು ಇಗ್ನೈಟ್, ಈ ಎರಡೂ ಹಂತದಲ್ಲಿ ವಿದ್ಯಾರ್ಥಿಗಳು ಹೊಂದಿರತಕ್ಕಂಥ ಪಠ್ಯಕ್ರಮನೇ ನಾನು ಪುನಃ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಿದ್ದೀನಿ ಮಾತಂತ ಹೇಳಿದ್ರೆ, ಈ ಅಡಿಷನಲ್ ಕೋರ್ಸು ಅಕಾಡೆಮಿಕ್ಸ್ಗೆ ಸ್ಟ್ರೆಸ್ ಆಗ್ಬೋದು ಅಂತ ನೀವು ಅನ್ಕೋಬೇಡಿ. ಎಕ್ಸ್ಟ್ರಾ ಏನು ಕಲಿಯುವಂಥದ್ದು ಏನಿರಲ್ಲ. ಅವರು ಅಲ್ಲಿ ಇರ್ತಕ್ಕಂತಹ ಪಠ್ಯಕ್ರಮವನ್ನೇ ಅವರಿಗೆ ಮತ್ತಷ್ಟು ಸರಳವಾಗಿ ಕಲಿಸಲಾಗುತ್ತೆ. ಏನಕ್ಕಂತ ಹೇಳಿದ್ರೆ ಅದೇ ಪಠ್ಯಕ್ರಮವೇ ಬಹುತೇಕ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಸಿಲೆಬಸ್ ಆಗಿರುತ್ತೆ. ಇದರ ಜೊತೆಗೆ ಅಡಿಷನಲ್ ಆಗಿ ಅವರು ಕರೆಂಟ್ ಅಫೇರ್ಸ್ನ ಕಲಿತಾರೆ, ಮತ್ತಷ್ಟು ಸಾಲ್ವ್ ಮಾಡುವಂಥದ್ದು, ಎಸ್ಸೆ ರೈಟಿಂಗ್ಸು, ಪ್ರೆಸೆಂಟೇಷನ್ ಸ್ಕಿಲ್ಸು, ಪಬ್ಲಿಕ್ ಸ್ಪೀಕಿಂಗು, ಈ ಥರದನ್ನೆಲ್ಲ ಕಲಿತಾರೆ. ಆ್ಯಕ್ಚುಲಿ ಅದು ಅವರಿಗೆ ಅಡಿಷನಲ್ ಸಪೋರ್ಟ್ ಆಗಿರುತ್ತೆ. ಭಾಷೆ, ಅನಾಲಿಟಿಕಲ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ನಲ್ಲಿ ಅವರಿಗೆ ಈ ಹಂತದಲ್ಲಿ ತರಬೇತಿ ನೀಡಲಾಗುತ್ತೆ. ಈ ಮೂಲಕ ಅವರು ತಾವು ಗುರಿಯಾಗಿಟ್ಟುಕೊಂಡಂತಹ ಒಂದು ಪರೀಕ್ಷೆ ಬರೀಲಿಕ್ಕೆ ಅವರಿಗೆ ಶಕ್ತಿ, ಸಾಮರ್ಥ್ಯ ಸಾಧ್ಯ ಆಗುತ್ತೆ. ಮುಂದಿನ ಒಂದು ಹಂತ ಜನಿತ್, ಸ್ಟೇಜ್ 3. ಜನಿತ್ ಕೋರ್ಸ್ಗಳು, ಜನಿತ್ ಅಂದರೆ ಉತ್ಕೃಷ್ಟ ಅಥವಾ ಒಂದು ಪೀಕಲ್ಲಿರ್ತಕ್ಕಂಥ ಅನ್ನೋ ಒಂದು ಭಾವ. ನಿಮ್ಮನ್ನು ಪೀಕ್ಗೆ ತಗೊಂಡು ಹೋಗುವಂಥ ಒಂದು ಫೌಂಡೇಶನ್, ಫೈನಲ್ ಫೌಂಡೇಶನ್ ಕೋರ್ಸ್ ಇದು ಪದವಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅಥವಾ ಪದವಿ ವಿದ್ಯಾರ್ಥಿಗಳಿಗಾಗಿ ಮಾಡಿರುವಂಥದ್ದು. 3 ವರ್ಷದ ಪದವಿ ಮುಗಿಯುವಷ್ಟರಲ್ಲಿ ಯಾವುದೇ ಒಂದು ಸ್ಪರ್ಧಾ ಪರೀಕ್ಷೆಗೆ ಸಿದ್ಧ ಮಾಡುವಂಥದ್ದು ಈ ಒಂದು ಸ್ಟೇಜ್ನ ಗುರಿಯಾಗಿರುತ್ತೆ. ಗುರಿ ಇಟ್ಟ ಸ್ಪರ್ಧಾ ಪರೀಕ್ಷೆಯ ಪ್ರತಿಯೊಂದು ವಿಷಯದಲ್ಲಿ ಸಮರ್ಥರನ್ನಾಗಿ ಮಾಡುವಂಥದ್ದು ಈ ಹಂತದ ಗುರಿ. ಸ್ಕಿಲ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿಗಳ ಜೊತೆಗೆ ಇತರ ಅಗತ್ಯ ಸಂಪನ್ಮೂಲಗಳನ್ನು, ಜ್ಞಾನವನ್ನು, ಕ್ವಿಜ್ ಕಾಂಪಿಟೇಷನನ್ನು ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು, ಮೂಟ್ ಎಕ್ಸಾಮ್ಸನ್ನು ಈ ಮೂಲಕ ನಾವು ಮಾಡಿ ಅವರನ್ನು ಪ್ರಿಪೇರ್ ಮಾಡಿರ್ತೀವಿ ಆ್ಯಕ್ಚುಲಿ. ಸೊ ಇವಾಗ ತಮ್ಮ ಮುಂದೆ ಇರ್ತಕ್ಕಂಥ ಗುರಿಯನ್ನು ಅಥವಾ ಸಿಗುವ ಅವಕಾಶಗಳ ಜೊತೆಗೆ ಈಗ ಯಾವುದೋ ಒಂದು ಎಕ್ಸಾಮಿಗೆ ಅವ್ರು ಪ್ರಿಪೇರ್ ಆಗ್ತಿರ್ತಾರೆ ಅಂತ ಹೇಳಿದ್ರೆ ಅದರ ಜೊತೆಗೆ ಮತ್ತೆ 16 ಅಥವಾ 4-6 ಎಕ್ಸಾಮ್ಗಳನ್ನು ಅವರು ಗಳಿಸ್ಬೋದು ಅಥವಾ ಅಟೆಂಡ್ ಮಾಡ್ಬೋದು, ಅದರಲ್ಲೂ ಕೂಡ ಜಯಗಳಿಸ್ಬೋದು ಅನ್ನೋ ಲೆವೆಲಿಗೆ ಅವರನ್ನು ಸಿದ್ಧ ಮಾಡ್ತಕ್ಕಂಥ ಒಂದು ಹಂತವನ್ನು ಈ ಜನಿತ್ ಸ್ಟೇಜ್ 3ನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಹಾಗಿದ್ರೆ ಯಾವ ಎಲ್ಲ ಪರೀಕ್ಷೆಗಳಿಗೆ ಈ 3 ಹಂತಗಳನ್ನು ನೀಡಲಾಗಿದೆ ಅಂತ ಹೇಳಿದ್ರೆ, IAS ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, KAS ಇರ್ಬೋದು, IIT,
JE, CET, PSI, UPSC, KPSC ಎಲ್ಲ ಪರೀಕ್ಷೆಗಳು, NDA, CDS, CAT, CLAT, MAT ಈ ಥರ ಎಲ್ಲ ಪರೀಕ್ಷೆಗಳಿಗೆ ನಿಮ್ಮನ್ನು ಕ್ಲಾಸ್ 5ಇಂದ ಸೆಕೆಂಡ್ PU ವರೆಗೂ ತಯಾರು ಮಾಡಲಾಗುತ್ತೆ. 3 ಹಂತದಲ್ಲಿ. ಮೊದಲನೇ ಹಂತ ಲಾಂಚ್ ಪ್ಯಾಡ್, ಎರಡನೇ ಹಂತ ಇಗ್ನೈಟ್, ಮೂರನೇ ಹಂತ ಜೆನಿತ್. ಈ ಕೋರ್ಸ್ಗಳನ್ನ ಸುಮ್ಮನೆ ಕೋರ್ಸ್ನ ಸ್ಯಾಂಪಲ್ಸನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. IAS ಲಾಂಚ್ ಪ್ಯಾಡ್, KS ಲಾಂಚ್ ಪ್ಯಾಡ್, ಬ್ಯಾಂಕಿಂಗ್, ಜೆನಿತ್ ಎಲ್ಲ ಪರೀಕ್ಷೆಗಳನ್ನು 3 ಹಂತದಲ್ಲಿ ನಿಮಗೆ ಆ ಪಠ್ಯಕ್ರಮದ ಅನುಸಾರವಾಗಿ ಕಲಿಸಲಾಗುತ್ತೆ. ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗೆಗೆ ಒಂದು ಗುರಿ ರೂಪಿಸ್ಕೊಳ್ಳಿಕ್ಕೆ ಏನು ಸೌಲಭ್ಯಗಳು ಬೇಕೋ ಅಷ್ಟು ಸೌಲಭ್ಯಗಳನ್ನು ಅಚೀವರ್ಸ್ ನಿಮಗೆ ನೀಡುತ್ತೆ. ಅಚೀವರ್ಸ್ ಹಂಟ್ನ ಸೌಲಭ್ಯಗಳನ್ನು ನಾನು ನಿಮಗೆ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಇದೊಂದು 360 ಡಿಗ್ರಿ ಲರ್ನಿಂಗ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ನೀವು ಯಾವ ಪರೀಕ್ಷೆಗೆ ಸಿದ್ಧರಾಗಬೇಕೋ ಅದಕ್ಕಿರ್ತಕ್ಕಂಥ ಪರೀಕ್ಷೆಯ ರೂಪುರೇಷೆಗಳು, ಸಿಲಬಸ್ಸು, ಸ್ಟ್ರಾಟಜಿ, ಅನಾಲಿಸಿಸು ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ. ಆ ನಂತರ ಕ್ಲಾಸಸ್ ಸಿಗುತ್ತೆ, ಕೋರ್ಸ್ ಡೀಟೇಲ್ಸ್ ಸಿಗುತ್ತೆ. ಆ ಕ್ಲಾಸಿಗೆ ತುಂಬ ಕಡಿಮೆ ಹಣದಲ್ಲಿ ನಾವು ನಿಮಗೆ ಈ ಕ್ಲಾಸನ್ನು ಅನ್ಲಿಮಿಟೆಡ್ ಆಕ್ಸೆಸ್ ಕೊಡ್ತೀವಿ. ನೀವು ಕೇಳಿಸ್ಕೊಂಡಂತಹ ಪಠ್ಯಕ್ರಮವನ್ನು ಅಥವಾ ವಿಷಯಗಳನ್ನು ನಮ್ಮ ಬುಕ್ ಆ್ಯಪ್ನಲ್ಲಿ ಓದ್ಬೋದು. ಅದನ್ನು ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ. ನೀವು ಓದಿದಂತಹ ವಿಷಯಗಳನ್ನು ಕ್ವಿಜ್ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಲು ಸಿಗುತ್ತೆ, ಕಂಟೆಸ್ಟ್ ಮಾಡಲು ಸಿಗುತ್ತೆ. ಹೀಗೆ ಪರಿಚಯ ಮಾಡ್ಕೊಳ್ಳುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು, ಓದುವಂಥದ್ದು, ಸ್ಪರ್ಧಿಸುವಂಥದ್ದು, ಇವುಗಳ ಮೂಲಕ ನಿಮ್ಮ ಅಧ್ಯಯನ, ನಿಮ್ಮ ಫೋಕಸ್, ನಿಮ್ಮ ಅವಗಾಹನ ಅಥವಾ ಅವಲೋಕನ ಅಥವಾ ಗ್ರಹಿಸುವಿಕೆ ಮತ್ತು ಸ್ಪರ್ಧಿಸುವಿಕೆ ಇಷ್ಟನ್ನು ಕೂಡ ಅಚೀವರ್ಸ್ ಹಂಟ್ ಮಾಡಿದೆ. ಇದಿಷ್ಟೂ ಕೂಡ ನಮ್ಮ ಆ್ಯಪ್ ಮತ್ತು ವೆಬ್ಸೈಟ್ ಎರಡರಲ್ಲೂ ಸಿಗುತ್ತೆ. ಬುಕ್ ಮಾತ್ರ ಆ್ಯಪಲ್ಲಿ ಮಾತ್ರ ಸಿಗುತ್ತೆ. ಇಷ್ಟು ಕೂಡ ಯಾವುದೇ ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ನ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮಗೆ ಸಿಗುತ್ತೆ. ನಿಮಗೆ ಗೊತ್ತಿದೆ, ಏನೋ ವಿಡಿಯೋ ನೋಡ್ತಿರ್ತೀರ, ಒಂದು ಆ್ಯಡ್ ಬರುತ್ತೆ, ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗುತ್ತೆ, ನಿಮ್ಮ ಆಲೋಚನೆಗಳು ಬೇರೆ ಕಡೆಗೆ ಹೋಗ್ತವೆ. ಸೊ ಪ್ರತಿಯೊಂದು ವಿಷಯಗಳನ್ನು ಚಿಕ್ಕ ಚಿಕ್ಕ ತುಣುಕುಗಳಾಗಿ ತುಂಬ ಲಾಂಗ್ ವಿಡಿಯೋ ಮಾಡ್ತಾನೆ ಒಂದೊಂದು ಕಾನ್ಸೆಪ್ಟ್ ವೈಸು ನೋಟ್ ಸಿಗುತ್ತೆ, ಕಾನ್ಸೆಪ್ಟ್ ವೈಸು ಕ್ಲಾಸ್ ಸಿಗುತ್ತೆ, ಕಾನ್ಸೆಪ್ಟ್ ವೈಸು ಕ್ವಿಜ್ ಸಿಗುತ್ತೆ. ಇದರ ಮೂಲಕ ನೀವು ಕಾನ್ಸೆಪ್ಟ್ ವೈಸ್ ಪ್ರತಿಯೊಂದನ್ನು ಕಲಿತಾ ಹೋಗ್ಬೋದು, ಸ್ಪರ್ಧಿಸ್ತಾ ಹೋಗ್ಬೋದು. ಅಡ್ವಾಂಟೇಜ್ ಆ್ಯಡ್ ಫ್ರೀ ಲರ್ನಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ. ಅಫೋರ್ಡಬಲ್ ಆ್ಯನ್ಯುವಲ್ ಫೀ ಇರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಬಿಗಿನಿಂಗಲ್ಲಿ ನಾವೀಗ 90% ನಾವು ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಿದ್ದೀವಿ. ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ನಾನು ಆಲ್ರೆಡಿ ಹೇಳಿದೆ. ವೆಬ್ಸೈಟ್, ಆ್ಯಪ್ಸ್ ನಿಮಗೆ ಸಿಗುತ್ತೆ. ಕ್ವಿಜ್ಜಿಗೆ ವೆಬ್ಬು ಇದೆ, ಆ್ಯಪು ಇದೆ. ಕ್ಲಾಸಸ್ಗೆ ವೆಬ್ಸೈಟ್ ಕೂಡ ಇದೆ, ಆ್ಯಪ್ ಕೂಡ ಇದೆ. ನೀವು ಮೊಬೈಲ್ ಮೂಲಕನೂ ನೋಡ್ಬೋದು ಅಥವಾ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮೂಲಕನೂ ನೋಡ್ಬೋದು. ಬುಕ್ ನಿಮಗೆ ಆ್ಯಪಲ್ಲಿ ಸಿಗುತ್ತೆ, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ಬೋದು. ನೀವು ಅವಾಗ ಮೆಮೊರೈಸ್ ಮಾಡ್ತಿರ್ಬೋದು. ಸ್ಟಡಿ ಮೆಟೀರಿಯಲ್ ನೀವು ಎಷ್ಟನ್ನು ಓದಬೇಕೋ ಅಷ್ಟೇ ಇರುತ್ತೆ. ತುಂಬ ಹರಡ್ಕೊಂಡು, ತುಂಬ ಪುಸ್ತಕಗಳನ್ನ ತೊಗೊಂಡು, ತುಂಬ ಓದ್ಕೊಂಡು ಸ್ಟ್ರೆಸ್ ತೊಗೋಬೇಕಾದ ಅಗತ್ಯ ಇಲ್ಲ. ಏನನ್ನು ಓದಬೇಕು, ಎಷ್ಟು ಓದಬೇಕು, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಕು, ಯಾವುದನ್ನು ಗಮನದಲ್ಲಿ ಇಟ್ಕೋಬೇಕು, ಯಾವುದ್ರ ಮೇಲೆ ಹೆಚ್ಚು ಸ್ಟ್ರೆಸ್ ಕೊಡಬೇಕು, ಇದಿಷ್ಟನ್ನು ನಾವು ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ. ಅದನ್ನು ಓದಿದ್ರೆ ಸಾಕು. ಸೊ ಅಷ್ಟೇ ಅಲ್ಲ, ಪಾಡ್ಕಾಸ್ಟ್ ಕೂಡ ಇರುತ್ತೆ. ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು, ಇಲ್ಲ ವಾಕಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ನಿಮಗೆ ಓದಲಿಕ್ಕೆ ಇಷ್ಟ ಇಲ್ಲ, ಟಯರ್ಡ್ ಆಗಿದೆ, ಕೇಳಿಸ್ಕೊತೀನಿ ಅಷ್ಟೇ ಸಾಕು. ಸೊ ಕೇಳಿಸ್ಕೊಳ್ಬೇಕಾದಂಥ ವಿಷಯಗಳಿಗೂ ಕೂಡ ಬುಕ್ ಆ್ಯಪಲ್ಲಿ ನಿಮಗೆ ಪಾಡ್ಕಾಸ್ಟ್ ಸಿಗುತ್ತೆ. ಅಲ್ಲಿ ನೀವು ಕಲಿಯಲೇಬೇಕಾದ ವಿಷಯಗಳನ್ನು, ಇನ್ಸ್ಪಿರೇಷನ್ ಸ್ಟೋರಿಗಳನ್ನು ಪಾಡ್ಕಾಸ್ಟ್ ಮೂಲಕ ನೀವು ಕೇಳ್ಬೋದು. ಟೋಟಲಿ ಒಂದು ಕಂಪ್ಲೀಟ್ ಗೈಡೆನ್ಸ್ ಅಂತ ಹೇಳ್ಬೋದು. ನಿಮ್ಮನ್ನು ಒಂದು 0 ಲೆವೆಲಿಂದ ಹೀರೋ ಲೆವೆಲಿಗೆ ಕೊಂಡೊಯ್ಯಲಿಕ್ಕೆ ಅಚೀವರ್ಸ್ ಹಂಟ್ ರೆಡಿಯಾಗಿ ಸಿದ್ಧವಾಗಿ ನಿಂತಿದೆ ಅಂತ ಹೇಳ್ಬೋದು. ವೇರ್ ಎಕ್ಸಲೆನ್ಸ್ ಮೀಟ್ಸ್ ಅಫೋರ್ಡಬಿಲಿಟಿ. ಇಷ್ಟೆಲ್ಲ ನಾವು ಮಾಡಿದ್ದೀವಿ ಕೋರ್ಸ್ಗಳನ್ನ. ನಿಮಗೆ ಪ್ರತಿಯೊಬ್ಬರಿಗೂ ಇದು ಸಿಗೋಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಕೈಗೆಟುಕುವ ಬೆಲೆಯಲ್ಲೇ ಇದೆ. ಇದನ್ನು ನೀವು ನೋಡಬೇಕಂತ ಹೇಳಿದ್ರೆ
ನಮ್ಮ ವೆಬ್ಸೈಟ್ಸ್ಗಳಿಗೆ ಭೇಟಿ ಕೊಡಿ. ಫಾರ್ ಕೋರ್ಸ್ ಮತ್ತು ಡೀಟೇಲ್ಸ್ ಮತ್ತು ಕ್ಲಾಸಸ್ಗೆ achievers.hunt.com ಹೋಗಿ. ನಾನು ಪ್ರತಿಯೊಂದರ ಲಿಂಕನ್ನು ಕೆಳಗಡೆ ಕೂಡ ಹಾಕಿರ್ತೀನಿ, ವಿಡಿಯೋ ಕೆಳಗಡೆ ನೀವು ನೋಡ್ಬೋದು, ಅಲ್ಲಿಂದನೇ ಕ್ಲಿಕ್ ಮಾಡಿ ಹೋಗ್ಬೋದು. ಸಿಲೆಬಸ್ ಮತ್ತು ಸ್ಟ್ರಾಟಜಿಗೆ achievers.hunt.in, ಕ್ವಿಜ್ಗೆ quiz.achievers.hunt.com. ಇನ್ನು ಪ್ಲೇಸ್ಟೋರ್ನಲ್ಲಿ ನೀವು ಅಚೀವರ್ಸ್ ಹಂಟ್ ಅಕಾಡೆಮಿ ಆ್ಯಪನ್ನು, ಅಚೀವರ್ಸ್ ಹಂಟ್ ಇ ಬುಕ್ ಆ್ಯಪನ್ನು ಮತ್ತು ಕ್ವಿಜ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಕೋರ್ಸ್ಗಳ ಬಗೆಗೆ ಎಷ್ಟು ನಿಮಗೆ ಕಡಿಮೆ ಸಾಧ್ಯನೋ, ಎಷ್ಟು ಎನ್ಕರೇಜ್ ಮಾಡಲಿಕ್ಕೆ ಸಾಧ್ಯನೋ ಖಂಡಿತವಾಗ್ಲೂ ನಾವು ಮಾಡಿದ್ವಿ. ಜಸ್ಟ್ ನಮ್ಮ ಎಕ್ಸ್ಪೆಂಡಿಚರ್ಸ್ ಅಷ್ಟೇ ನಾವು ಅದರಲ್ಲಿ ನಿಮಗೆ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಇದನ್ನು ಸದುಪಯೋಗ ಪಡಿಸ್ಕೊತೀರಾ ಅಂತ ನಾನು ಅಂದ್ಕೊತೀನಿ. ಇದಿಷ್ಟು ನಿಮಗಾಗಿ ನಾವು ಮಾಡಿದ ಸೌಲಭ್ಯದ ಬಗೆಗಿನ ಮಾತಾಯಿತು. ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಕೋರ್ಸ್ ಬಗೆಗೆ ಪ್ರತ್ಯೇಕವಾದ ವಿಡಿಯೋ ಮಾಡಿ ಕೋರ್ಸ್ನ ಸಂಪೂರ್ಣ ವಿವರ, ಅಗತ್ಯ ಮತ್ತು ಮಲ್ಟಿಪಲ್ ಬೆನಿಫಿಟ್ಸ್ ಏನಿದೆ ಒಂದು ಕೋರ್ಸ್ ನೀವು ಕಲಿಯುವಾಗ, ಮತ್ತು ಯಾವ ಎಲ್ಲ ಅಥವಾ ಒಂದು ಪರೀಕ್ಷೆಗೆ ಸಿದ್ಧ ಆಗುವಾಗ ಬೇರೆ ಯಾವೆಲ್ಲ ಪರೀಕ್ಷೆಗಳಿಗೆ ನೀವು ಸಿದ್ಧ ಆಗ್ಬೋದು ಅನ್ನೋದನ್ನು ಕೂಡ ನಾವು ಅದರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಪರೀಕ್ಷೆಯ ಆಧಾರಿತ ವಿಡಿಯೋಗಳನ್ನು ಮಾಡಿ ತಿಳಿಸ್ಕೊಡ್ತೀನಿ. ನೆನಪಿರಲಿ, ವಿ ವಿಲ್ ಸ್ಟ್ಯಾಂಡ್ ಬೈ ಯು ಅಂಟಿಲ್ ಯು ರೀಚ್ ಯುವರ್ ಗೋಲ್, ಅಂಟಿಲ್ ಯು ಟೇಸ್ಟ್ ಸಕ್ಸಸ್, ಅಂಟಿಲ್ ಯು ಬಿಕಮ್ ದ ಹೀರೋ ಆಫ್ ಯುವರ್ ಸ್ಟೋರಿ. With every resources and tools at your fingertips, we empower you to strive, we inspire you to conquer. Let's achieve together. Namaste.